ವರ್ಷ ಬಿಜೆಪಿ ಜೊತೆಗೆ ಶರದ್ ಪವಾರ್ ಅವರು ಕೈ ಜೋಡಿಸೋದಕ್ಕೆ ತಯಾರಾಗಿದ್ರು ಅಂತ ಪ್ರಫುಲ್ ಪಟೇಲ್ ರವರು ಹೇಳಿದ್ದಾರೆ. ಎನ್ಸಿಪಿಯ ನಾಯಕರಾಗಿರುವ ಪ್ರಫುಲ್ ಪಟೇಲ್ ರವರು ಕಳೆದ ವರ್ಷ ಶರದ್ ಪವಾರ್ ಅವರು ತಯಾರಾಗಿದ್ರು, ಆದ್ರೆ ಇದೀಗ ಮನಸ್ಸನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಜಿತ್ ಪವಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಶರದ್ ಪವಾರ್ ಬಹುತೇಕ ಬಿಜೆಪಿಗೆ ಹೋಗಲು ಸಿದ್ಧರಾಗಿದ್ರು ಎಂದಿದ್ದಾರೆ. ಜುಲೈ 2, 2023ರಂದು ಅಜಿತ್ ಪವಾರ್ ಮತ್ತು ನಮ್ಮ ಸಚಿವರು ಮಹಾರಾಷ್ಟ್ರ ಸರ್ಕಾರದ ಅಡಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಜುಲೈ 15 ಮತ್ತು 16ರಂದು ನಾವು ಮುಂಬೈನಲ್ಲಿ ಶರದ್ ಪವಾರ್ ಅವರನ್ನ ಭೇಟಿಯಾಗಿದ್ದೆವು. ನಾವು ನಿಮ್ಮ ನಾಯಕತ್ವದಲ್ಲಿ ಕೆಲಸ ಮಾಡಲು ಬಯಸುತ್ತೇವೆ ಎಂದು ಹೇಳಿದ್ರು. ನಂತರ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಪುಣೆಯಲ್ಲಿ ಭೇಟಿಯಾಗಿದ್ರು. ಬಳಿಕ ಎನ್ಸಿಪಿಯಲ್ಲಿನ ಒಡಕು ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಬಣಗಳ ನಡುವೆ ಪಕ್ಷದ ಚುನಾವಣಾ ಚಿಹ್ನೆಯ ಹಕ್ಕಿನ ಬಗ್ಗೆ ಜಗಳಕ್ಕೆ ಕಾರಣವಾಗಿತ್ತು.